ಹಾಯ್ ಫ್ರೆಂಡ್ಸ್, ಇನ್ನು ಇದು ಬಂದು ನಾನು ಇವತ್ತು ಅಲ್ಮಾರಿ ಕ್ಲೀನ್ ಮಾಡ್ಲತ್ತೀನಿ. ಹಾಗಾಗಿ ಅಂದ್ರೆ ಅಲ್ಮಾರಿ ಎಲ್ಲ ಬಟ್ಟೆಗಳು ಆ ಕಡೆ ಈ ಕಡೆ ಮೆಸ್ಸಿ ಆಗಿ ಹೋಗ್ಯಾವ. ಯಾಕಂದ್ರೆ ನಾನು ರೀಸೆಂಟಾಗಿ ಊರಿಗದು ಹೋಗಿನಲ್ವ, ಅವಾಗ ಹೋದಾಗೆಲ್ಲ ಅಂದ್ರೆ ಬಟ್ಟೆ ಎಲ್ಲ ತೊಗೊಂಡಿವು ಮತ್ತು ಹಾಗೆ ಇಟ್ಬಿಟ್ಟಿನಿ. ಈ ಥರ ನನ್ನ ಸೀರೆಗಳಾಗಲಿ ಮಕ್ಕಳ ಬಟ್ಟೆ ಎಲ್ಲ ಕರೆಕ್ಟಾಗಿ ಇಟ್ಟೀನಿ, ಬಟ್ ನನ್ನ ಸೀರೆಗಳೆಲ್ಲ ಮೆಸ್ಸಿ ಆಗಿ ಹೋಗ್ಯಾವ. ಹಾಗಾಗಿ ಅದೆಲ್ಲ ಕ್ಲೀನಿಂಗ್ ಮಾಡಮಿ ಅಂತಂದು ಇವತ್ತು ಕ್ಲೀನಿಂಗ್ ಮಾಡ್ಲತ್ತೀನಿ. ಆ್ಯಕ್ಚುಲಿ ಬೈಸ್ಕೊಂಡಿ ಮೇಲೆ ಮಾಡ್ಲತ್ತೀನಿ. ನಾನು ನಮ್ಮ ಮನೆಯವರು ಬೈದಾರ, ಅವೇನು ಸೀರೆಗಳೆಲ್ಲ ಹಂಗೆ ಇಟ್ಟಿದ್ದು ಕ್ಲೀನ್ ಮಾಡಿ ಇಟ್ಕೊ ಅಂತಂದಾರ. ಹಾಗಾಗಿ ಅಂದ್ರೆ ನಾನು ಮಾಡಬೇಕು ಅಂದ್ಕೊಂಡಿದ್ದೆ. ಯಾಕಂದರೆ ಈಗ ಹೆಂಗೆ ಭೀ ಕ್ಲೀನಿಂಗ್ ಆಲ್ರೆಡಿ ಕಿಚನು ಅದೆಲ್ಲ ಕ್ಲೀನಿಂಗ್ ಮಾಡೀನಿ ನಾನು ಅಮ್ಮನ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ. ಹಾಗಾಗಿ ಇನ್ನು ಕಿಚನ್ ಮಾಡೀನಿ. ಹೆಂಗೆ ಬೇಕಿಂದು ಬುಕ್ಸು ಕವರೆಲ್ಲ ಹಾಕೋ ಟೈಮಿಗೆ ಎದುರು ಇದ್ದಿದ್ದು ಟಿ ವಿ ಸೆಕ್ಷನ್ ಇರ್ತದಲ್ವ, ಅದು ಮಾಡೀನಿ. ಇನ್ನು ಒಂದು ಸ್ವಲ್ಪ ಬಟ್ಟೆಗಳ್ದು ಭೀ ಮಾಡಿಟ್ಟಿನಿ. ಬಟ್ ಜಾನಂದು ಸ್ವಲ್ಪ ಹೊರಗೆ ಡೈಲಿ ಯೂಸ್ ಬಟ್ಟೆ ಇರ್ತಾವಲ್ವ, ಅದು ಸ್ವಲ್ಪ ಮಿಸ್ಸಿ ಆಗಿ ಹೋಗ್ಯದ. ಇನ್ನು ಅಲ್ಮಾರಿಗೆಲ್ಲ ಅಂದ್ರೆ ತಂದೀವು ಹಾಗೆ ಇಟ್ಕೊತಾನೆ ಹೋಗೀನಿ. ಬಟ್ ನೀಟಾಗೇ ಇಡ್ತೀನಿ, ಬಟ್ ಪೂರ್ತಿ ಪರ್ಫೆಕ್ಟಾಗಿ ಅಂದ್ರೆ ನಾವು ಈಗ ಊರಿಗೆ ಹೋಗೋ ಟೈಮಿಗೆ ಹೆಂಗಿರ್ತದೆ ಹಡವಡಿಗೆ ಪ್ಯಾಕ್ ಮಾಡೋದು ಅದು ಮಾಡೋದು ಹೆಂಗಿರ್ತದಲ್ವ, ಹಾಗಾಗಿ ಇನ್ನು ಪ್ಯಾಕ್ ಅದು ಒಂದು ಸೀರೆ ಎಳೆದ್ರೆ ಒಂದು 2 ಸೀರೆ ಬರ್ತಾವ. ಆ ಥರ ಆಗಿ ಹಾಗೆ ಇಟ್ಬಿಟ್ಟು ಹೋಗಿದ್ದ. ಸ್ವಲ್ಪ ಹಾಗಾಗಿ ನಾ ಬಂದ ಮೇಲೆ ಭೀ ಮತ್ತೆ ಎಲ್ಲ ಒಗ್ದು ಎಲ್ಲ ಮಾಡಿ ಮತ್ತೆ ಮಡಚಿ ಇಟ್ಟೀನಿ. ಬಟ್ ಬರೋಬ್ಬರ ಇರಲ್ಲ. ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಅಂದ್ರೆ ಅಲ್ಮಾರಿ ಕ್ಲೀನಿಂಗ್ ಮಾಡ್ಕೊಂಬರಿ ಫಸ್ಟ್ ಅಂತಂದು ಮಾಡ್ಕೊಳತ್ತೀನಿ. ಈ ಅಲ್ಮಾರಿ ತಂದಿದ್ದು ಹಿಡಿದು ನಾನು ಇದು 3ನೇ ಸರ್ತಿ ನಾನು ಮಾಡ್ಲತ್ತಿದ್ದು. ಆ್ಯಕ್ಚುಲಿ ಫಸ್ಟ್ ಟೈಮು ಎಲ್ಲ ಅಲ್ಮಾರಿ ಎಲ್ಲ ಸೂಟಿ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟೀವಿ. ಈಗ ಮತ್ತೊಂದು ಸರ್ತಿ ಇನ್ನು ಇದು ಬಂದು ನಾನು ಈ ಬ್ಲೌಸ್ ಪಿಂಕ್ ಕಲರ್ ಬ್ಲೌಸ್ ಹಿಡ್ಕೊಂಡಿದ್ದಲ್ವ, ಅದು ನಾನು ಆನ್ಲೈನ್ ತೊಗೊಂಡಿನಿ. 300 ಏನೋ ವರ್ಕ್ ಬ್ಲೌಸ್ ಅದ ಪಿಂಕ್ ಕಲರು. ಯಾವುದೋ ಸೀರೆ ಮೇಲೆ ಬರ್ತದ ಅಂತ ತೊಗೊಂಡಿನಿ. 1-2 ಟೈಮ್ಸ್ ಅಷ್ಟೇ ವೇರ್ ಮಾಡೀನಿ ಅಷ್ಟೇ. ಅದು ಹಾಗೆ ಅದ. ಇನ್ನು ಇವೆಲ್ಲ ಸೀರೆಗಳು ಇರ್ತಾವಲ್ವ, ಅದ್ರೊಳಗೆ ಎಲ್ಲ ಸೀರೆಗಳಿಗೆ ಒಂದೊಂದು ಪೆಟಿಕೋಟು ಮತ್ತು ಒಂದೊಂದು ಅದ್ರದ್ದು ಬ್ಲೌಸು ಎಲ್ಲ ಇಟ್ಬಿಟ್ಟು ಚೆಂದ ಮಡಚಿ ಇನ್ನು ಅಲ್ಮಾರಿಯಾಗ ಇಟ್ಬಿಡ್ತೀನಿ ಅಷ್ಟೇ. ಇನ್ನು ಈ ಸೀರೆ ಅದಲ್ವ ನಂದು ಶ್ರೀಮಂತದ ಸೀರೆ. ಆ್ಯಕ್ಚುಲಿ ಗ್ರೀನ್ ಕಲರ್ ತೊಗೋ ಅಂತಂದಿರು. ಹಾಗಾಗಿ ಅದ್ರೊಳಗೆ ಅಲ್ಲಲ್ಲಿ ಗ್ರೀನ್ ಅವ ಅಂತಂದು ಅದು ತೊಗೊಂಡಿದ್ದ. ಬಟ್ ಪರ್ಫೆಕ್ಟ್ ಸೀರೆ ಅಂದ್ರೆ ನನ್ನ ಬಳಿ ಇಷ್ಟು ದೊಡ್ಡ ಬಾರ್ಡರ್ ಅಂದ್ರೆ ಅದೇ ಫಸ್ಟ್ ಟೈಮ್. ಅಂದ್ರೆ ಅಮ್ಮು ಹೊಟ್ಟೆಯಾಗಿದ್ದಾಗ ಶ್ರೀಮಂತ ಮಾಡ್ತಾರಲ್ವ, ಅವಾಗ ತೊಗೊಂಡಿದ್ದು ಸೀರೆ. ಇನ್ನು ಉಳ್ಕಿವೆಲ್ಲ ಬೇರೆವು ಎಲ್ಲ ಒಂದು ಸ್ವಲ್ಪ ಮ್ಯಾರೇಜ್ ಸೀರೆಗಳೆಲ್ಲ ಭೀ ನಾವು ಈಗ ಅಲ್ಮಾರಿ ತಂದಾಗೆ ಈ ಕಡೆ ಬಂದವ. ಎಲ್ಲ ಅಲ್ಲೇ ಇದ್ದವು ಊರಾಗೆ. ಇದು ನಮ್ದು ಅಲ್ಮಾರಿ ಅಲ್ಲೇ ಇತ್ತಲ್ವ, ಹಾಗಾಗಿ ಎಲ್ಲ ಅಲ್ಮಾರಿಯಾಗೆ ಇರ್ತಾವ ಅಂತಂದು ನಾವು ಅಲ್ಲೇ ಬಿಟ್ಟು ಬಂದಿದ್ದೇವೆ. ಬಟ್ ಈಗ ನಾವು ಅಲ್ಮಾರಿ ತಂದ್ಕೊಂಡಿದ್ಮೇಲೆ ನಾವೆಲ್ಲ ಈ ಕಡೆ ಬಂದವ. ನಂದು ಅಲ್ಲಿ ನಮ್ಮ ಮನೆಯವ್ರದ್ದು ಮ್ಯಾರೇಜ್ ಡ್ರೆಸ್ ಆಗಲಿ, ನಾನು ಮ್ಯಾರೇಜ್ ಸೀರೆಗಳಾಗಲಿ, ಹಾಗಾಗಿ ಈಗ ಅವೆಲ್ಲ ಫಿಕ್ಸ್ ಮಾಡಿಡ್ಲತ್ತೀನಿ. ಬಟ್ಟೆ ಅವೆಲ್ಲ ಕಂಪಲ್ಸರಿ ಅದರೊಳಗೆ ಇರ್ತಾವ. ಇನ್ನು ಮೆಸ್ಸಿ ಯಾವ್ಯಾವ ಸೀರೆಗಳು ಅವೆಲ್ಲ ಇರ್ತಾವಲ್ವ, ಅವು ಮಡ್ಚಿಡ್ಲತ್ತೀನಿ. ಇನ್ನು ಈಗ ಜಾಸ್ತಿ ಆಗ್ಯಾವ ಅಷ್ಟೇ ನನ್ನ ಬಳಿ ಸೀರೆಗಳು. ಯಾಕಂದ್ರೆ ಅಂದ್ರೆ ಇಲ್ಲಿ ಈಗ ಅಲ್ಮಾರಿ ತಂದಿದ ಮೇಲೆ ಒಂದೇ ತಲೆ ಇರ್ಲತ್ತಾವಲ್ವ. ಅಲ್ಮಾರಿ ಇರ್ಲಕ್ಕಿಂತ ಮುಂಚೆ ನಾನು ಬ್ಯಾಗ್ಗಳು ಇರ್ತಾವಲ್ವ ದೊಡ್ಡ ಅಂಥ ಬ್ಯಾಗ್ಗಳಾಗ ಅದ್ರೊಳಗೆ ಇಷ್ಟು ಇದ್ರೊಳಗಂದು ಅದ್ರಾಗ ಈಗ ಬೇಕಾದಾಗ ಇಟ್ಕೊತಿದ್ದ, ಮತ್ತು ಬೇಕಾಗಲ್ದಾಗ ಯಾವ್ದು ಹಲ್ಕಿ ಇರ್ತದಲ್ವ, ಯಾವ್ದು ಖಾಲಿ ಇರ್ತದೆ ಅದ್ರೊಳಗೆ ಹಾಕಿಬಿಡ್ತಿದ್ದ. ನಮ್ಮಲ್ಲಿ ಎಷ್ಟು ಸೀರೆ ಅವಂತ ಭೀ ಗೊತ್ತಿರ್ತಿರ್ಲಿಲ್ಲ, ಇಲ್ಲ ಸೀರೆಗಳು ಉಟ್ಕೋಬೇಕು ಭೀ ಅನ್ನಿಸ್ತಿರ್ಲಿಲ್ಲ. ಬಟ್ ಈಗ ಅಲ್ಮಾರಿ ತಂದಿದ ಮೇಲೆ ಇನ್ನು ಓಪನ್ ಮಾಡಿದಾಗ ಎಲ್ಲ ಎದುರು ಕಾಣ್ತಾವಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಅನ್ನಿಸ್ತಾವ. ಮತ್ತು ಈಗ ನಾನು ಮಷಿನ್ ಕಲ್ತಿದ ಮೇಲಂತೂ ನಾನು ಮಷಿನ್ ಕಲ್ತು ಒಂದು 4 ಇಯರ್ಸ್ ಆಯ್ತು ಅನ್ಕೋತೀನಿ. 2021ದಾಗ ಏನೋ ಕಲ್ತೀನಿ. 21 ಕಲ್ತೀನಿ. ಬಟ್ ಅವಾಗೆ ಕಲ್ತು ಬಂದಿದ್ದು 1 ಮಂತಿಗೆ ನಾನು ಮಷಿನ್ ತೊಗೊಂಡಿನಿ. ಇನ್ನು ಯಾಕಂದ್ರೆ ನೆನಪು ಹೋಯ್ತದ, ಕಲ್ತಿದ್ದು ಭೀ ನೆನಪು ಹೋಯ್ತದಲ್ವ, ಅದ್ರ ಸಲುವಾಗಿ ನಾನು ಮಷಿನ್ ಬೆನ್ನಿಗೆ ನಮ್ಮ ಮನೆಯವ್ರು ಇಸ್ಕೊಟ್ಟರು. ಬಟ್ ಏನೋ ಮಾಡಬೇಕು, ಹೊಲಿಬೇಕು, ಮತ್ತು ನಮ್ಗೆ ಹೊಲಿಲಕ್ಕೆ ಬೇರೆದವ್ರು ಕಸ್ಟಮರ್ ಬರ್ಲೋದ್ರು ಭೀ ನಮ್ಗರ ಯೂಸ್ ಆಯ್ತದ ಅಂತಂದು ನಾನು ಮಷಿನ್ ಕಲ್ತೀನಿ. ಹಾಗಾಗಿ ಮಷಿನ್ ಭೀ ನಮ್ಮ ಮನೆಯವರು ಮಷಿನ್ ಮತ್ತು ಕಲ್ತಿದ್ದು ಭೀ ನೆನಪು ಹೋಯ್ತದ ಅಂತಂದು ಆ್ಯಕ್ಚುಲಿ 1ನೇ ಮಂತ್ನ ಕಲ್ತು ಬಂದೀನಿ ಬ್ಲೌಸು ಡ್ರೆಸ್ಸಸ್ಸು. ಹಾಗಾಗಿ ನಾನು ನೆನಪು ಹೋಗ್ಯದ್ಗಿನ, ಯಾಕಂದ್ರೆ ವರ್ಷಾನುಗಟ್ಲೆ ಕಲ್ತಿದ್ದೆ ನೆನಪಿರಲ್ಲ. ಇನ್ನು 1 ಮಂತ್ನ ಕಲ್ತಿದ್ದು ಏನು ನೆನಪಿರ್ತದೆ ಅಂತಂದು ಹೇಳಿ ಸಲುವಾಗಿ ನನ್ನ ಮನೆಯವ್ರು ಅವಾಗೆ ತಂದರು ಮಷೀನು. ಹಾಗಾಗಿ ನಾನು ಅವಾಗಿನ ಹಿಡಿದು ಒಂದು ಸ್ವಲ್ಪ ಸೀರೆಗಳು ತೊಗೊಂಬೋದಾಗಲಿ, ಇನ್ನು ತಂದಿವು ಯಾರ ಮಾಡಿ ಸೀರೆಗಳಾಗಲಿ ಅವು ಆಗಲಿ
ಹೊಲ್ಕೊಂಬದು ಬ್ಲೌಸ್ ನಾನೇ ಹೊಲ್ಕೊಂಬದು ಅಲ್ಲಿ ಹಂಗೆ ಮಾಡಿದ್ದು ಹಿಡಿದು ನಂಗೆ ಸ್ವಲ್ಪ ಸ್ಯಾರಿ ಹೆಚ್ಚಿಗೆ ಆಗ್ಯಾವ. ಹಾಗಾಗಿ ಅಂದ್ರೆ ಡೈಲಿ ವೇರ್ ಸ್ಯಾರಿಗಳು ನಾನು ಆ ಥರ ಈ ಥರ ಜಾಸ್ತಿ ಕಾಸ್ಟ್ಲಿದೇನು ತೊಗೊಂಬಲ್ಲ. ಡೈಲಿ ವೇರ್ ಸ್ಯಾರಿಗಳಷ್ಟು ಜರ ಜಾಸ್ತಿ ಆಗ್ಯಾವ ಅಷ್ಟೇ. ಇನ್ನು ಹಾಗೆ ಡ್ರೆಸ್ಗಳು ಇದು ಪಿಂಕ್ ಕಲರ್ ಡ್ರೆಸ್ ಮಡ್ಸ್ಲತ್ತೀನಲ್ವ, ಇದು ಡ್ರೆಸ್ಸುಗಳು ನಾನೇ ಹೊಲ್ಕೊಂಡೀನಿ. ಇನ್ನು ಒಂದು 7-8 ಡ್ರೆಸ್ ಹೊಲ್ಕೊಂಡಿರಬೇಕು. ಬಟ್ ಎಲ್ಲ ಹೊಲ್ಕೊಂಡಿವೆಲ್ಲ ಹಳಿವಾಗಿ ಪೂರ್ತಿ ಇದಾಗಿದ್ಮೇಲೆ ಬಿಟ್ಕೊಟ್ಟಿನಿ. ಈಗೆಲ್ಲ ರೆಡಿಮೇಡ್ ಹಾಕ್ಕೊಂಡೀನಿ ಅಷ್ಟೇ. ಈಗ ಮತ್ತೆ ತೊಗೋಬೇಕು, ಯಾಕಂದ್ರೆ ಇವೇ ಡ್ರೆಸ್ ಆಗ್ಲತ್ತವ. ಬೇರೆ ಡ್ರೆಸ್ ತೊಗೋಬೇಕು, ಯಾಕಂದ್ರೆ ಇವೇ ಡ್ರೆಸ್ ಆಗ್ಲತ್ತವ. ಹಾಗಾಗಿ ರೆಡಿಮೇಡ್ ತೊಗೊಂಡು ಇನ್ನು ನಾನೇ ಹೊಲ್ಕೋಬೇಕಂತ ಪ್ಲ್ಯಾನಿಂಗ್ದಾಗಿದ್ದೀನಿ. ಬಟ್ ಇಲ್ಲಿ ಕಾಸ್ಟ್ ನೋಡ್ರೆ ಜಾಸ್ತಿ ಅದ. ಸ್ವಲ್ಪ ಈಗ ದಸರಾದು ಬಂತಲ್ವ, ಆಫರ್ದು ಇರ್ತವೆ. ಹಾಗಾಗಿ ಅಲ್ಲಿ ತನಕ ವೆಯ್ಟ್ ಮಾಡಮಂತ ವೆಯ್ಟ್ ಮಾಡತ್ತೀನಿ. ಇನ್ನು ಈ ಕಡೆ ನನ್ನ ಸ್ಯಾರಿ ಸೆಕ್ಷನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ರೆ ಎಲ್ಲ ಸೂಟಿ ಪೇಪರ್ ಎಲ್ಲ ಇಟ್ಟು ಎಲ್ಲ ಸ್ಯಾರಿಗಳು ಡ್ರೆಸ್ಗಳು ನಂದು ಒಂದು ಕಡೆ ಸೆಕ್ಷನ್ ಇಡ್ತೀನಿ. ಮ್ಯಾಗ್ ಸೆಕ್ಷನ್ದಾಗ ನಂದು ಇಡ್ತೀನಿ. ಇನ್ನು ಈ ಕಡೆ ಹ್ಯಾಂಗ್ ಮಾಡೋದಿರ್ತದೆ ಅಂದ್ರೆ ಬಟ್ಟೆಗಳೆಲ್ಲ ಯಾವ್ಯಾವ ದೊಡ್ಡ ದೊಡ್ಡ ಫ್ರಾಕ್ಗಳಾಗಲಿ, ನಂದು ಮ್ಯಾರೇಜ್ ಸೀರೆಗಳು 2 ಮತ್ತು ನಮ್ಮ ಮನೆಯದ್ದು ಶೇರ್ವಾನಿ ಇರ್ತದಲ್ವ ಅದು, ಇವು ನಮ್ಮ ಅಮ್ಮುಜಾನೊಂದು ಫ್ರಾಕುಗಳು ನಾನು ಹೊಲ್ದಿವು 4 ಅವ. ಇನ್ನು ಮತ್ತು ಅವರು 4 ಅವ. ಟೋಟಲ್ 8 ಫ್ರಾಕ್ಗಳು. ಅವು ಎಲ್ಲ ಹಿಂಗೆ ಜೋಗ್ಯಾಕೆ ಬಿಡ್ತೀನಿ. ಒಂದು ಕಡೆ ಸೈಡಿಗೆ ಇರ್ತಾವಲ್ವ. ಹಾಗಾಗಿ ಯಾಕಂದ್ರೆ ಇದು ಊರ್ಲಿಂದ ತಂದಿದ್ದು ಬೆಟರೇ ಆಗ್ಯದ ನಮ್ಗೆ ಅಲ್ಮಾರಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಇಲ್ಲೇ ಸಣ್ಣದು ತೊಗೋತೀನಿ ಅಂದರು. ಬಟ್ ಬೇಡ ಏನಿಲ್ಲ, ಯಾಕಂದ್ರೆ ಕಾಸ್ಟ್ ಭೀ ಜಾಸ್ತಿ ಅದ. ಇನ್ನು ನಾವು ತೊಗೊಳಕ್ಕೆ ಹೋದ್ರೂ ಹೆಚ್ಚಿಗೆ ರೊಕ್ಕ ಭೀ ಬೇಕು. ಮತ್ತು ಏನಪ್ಪ ಅಂದ್ರೆ ಅದ್ರೊಳಗೆ ಸ್ವಲ್ಪ ಬಟ್ಟೆ ಹಿಡಿತಾವೆ. ಮಕ್ಕಳು ಡ್ರೆಸ್ ಫ್ರಾಕ್ಗಳದು ಹಿಡಿಯಲ್ಲ, ಸುಮ್ಮನೆ ಯಾಕೆ ಅಂತಂದು ನಾವು ಊರ್ಲಿಂದ ತರಿಸ್ಬಿಟ್ಟಿದ್ದೇವೆ. ಹಾಗಾಗಿ ಒಂದು ಕಡೆ ಬಟ್ಟೆಗಳೆಲ್ಲ ಜೋಡಿಸಿಡ್ತೀನಿ. ಇನ್ನು ಇದು ಬಂದು ನಮ್ಮ ಮನೆಯವ್ರದ್ದು ಸೆಕ್ಷನು. ಇಲ್ಲಿ ಅವ್ರದ್ದು ಅಲ್ಮಾರಿ ದಸರಾ ಹಬ್ಬ ಟೈಮಿಗೇನೋ ತರಿಸಿದ್ದೇವೆ ನಾವು ಅಲ್ಮಾರಿ. ಅವಾಗಿನ ಹಿಡಿದು ನಾನು ಐರನ್ ಮಾಡಿ ಜೋಡಿಸಿಟ್ಟಿವಿ ಬಟ್ಟೆ ಅದೇ ಥರ ಅವ. ನಮ್ಮ ಮನೆಯವರು ಒಂದು 2-3 ಜೋಡಷ್ಟೇ ಹೊರಗೆ ಇಟ್ಕೋತಾರೆ. ಒಂದು 2-3 ಟೀ ಶರ್ಟು ಅವು ಡೈಲಿ ವೇರ್ ಹಾಕೋತಾರೆ. ಇನ್ನು ಯೂಸ್ ಮಾಡ್ಕೊಂಡಿವು ಭೀ ಮತ್ತೆ ಮಡಚಿ ಹಾಗೆ ಇಟ್ಬಿಡ್ತಾರೆ. ಹಾಗಾಗಿ ಅವರು ಐರನ್ ಮಾಡಿದ್ದು ಹಾಗೆ ಅವ, ಐರನ್ ಒಟ್ಟು ಬಿಚ್ಚೇ ಇಲ್ಲ. ಇನ್ನು ಇದು ಕೆಳಗೆ ಬಂದು ಎಲ್ಲ ಸ್ವೆಟರ್ಗಳು ಅವು ಇವು ಎಲ್ಲ ಅವ. ನಮ್ಮ ಮನೆಯವ್ರದ್ದು ಜಾಕೆಟು, ವಿಂಟರ್ ಜಾಕೆಟ್ ಇರ್ತದಲ್ವ ಅದು, ರೈನ್ ಕೋಟು ಮತ್ತು ಸ್ವೆಟರ್ಸ್ಗಳು. ಇನ್ನು ನಾನು ಹೋದ ಸರ್ತಿ ದಸರಾ ಹಬ್ಬಕ್ಕೇನೋ ಆಫರ್ ಇತ್ತಂತ ಲೆಗಿನ್ಸ್ಗಳು ಒಂದು 6 ಲೆಗಿನ್ಸ್ ಏನೋ ಒಮ್ಮೆಗೆ ತೊಗೊಂಡು ಇಟ್ಕೊಂಡಿದ್ದೆ. ಅದ್ರ ಮೇಲೆ ಟಾಪ್ಗಳಿಲ್ಲ, ಲೆಗಿನ್ಸ್ ತೊಗೊಂಡು ಇಟ್ಕೊಂಡಿನಿ. ಈಗ ತೊಗೋಬೇಕು. ಇನ್ನು ಅವು ಅವ. ಇನ್ನು ಈ ಕಡೆ ಬಂದು ನಮ್ಮದು ಜಾನು ಅಮ್ಮಂದು ಸೆಕ್ಷನ್ ಅಂದ್ರೆ ಅಲ್ಲಿ ಮ್ಯಾಗಿರೋವು ಫ್ರಾಕ್ಗಳು. ಇಲ್ಲಿ ಒಂದು ಸ್ವಲ್ಪ ಟೀ ಶರ್ಟ್ಗಳು ಅವು ಇಡ್ತೀನಿ ಅಷ್ಟೇ. ಟೀ ಶರ್ಟ್ ಆಗಲಿ, ಇನ್ನು ಫ್ರಾಕುಗಳು ಸ್ವಲ್ಪ ಸಣ್ಣ ಸಣ್ಣ ಇದಿರ್ತಾವಲ್ವ ಲೆಹೆಂಗಾ ಅದು ಅವು. ಇನ್ನು ಇದು ಬಂದು ಮಣಿ ನಾನು ಇಲ್ಲೇ ತೊಗೊಂಡಿನಿ. ಸುಮ್ಮನೆ ಇರಲಿ, ನಮ್ಮ ಫ್ರೆಂಡ್ ಎಲ್ಲ ತೊಗೊಲತ್ತಿರು. ಇನ್ನು ನಮ್ಮ ಓನರ್ ಅಕ್ಕದು ಎಲ್ಲ ದೊಡ್ಡ ದೊಡ್ಡ ಮಣಿಗಳು, ಚೌಕಿ ಮಣಿ ಇರ್ತಾವಲ್ವ ಅವು ತೊಗೊಲತ್ತಿರು. ಬಟ್ ನಾನು ಇರಲಿ ನೋಡಮಿ ಮುಂದೆ ಪೂಜೆ ಅದು ಎದಕ್ಕಾರ ಬರ್ತದ ಅಂತಂದು ತೊಗೊಂಡು ಇಟ್ಕೊಂಡಿನಿ, ಒಂದು ಇರಲಿ ಅಂತಂದು. ಇನ್ನು ಅದು ಎಲ್ಲಿ ಇಡಲಿ ಅಂತಂದ್ರೆ ಮ್ಯಾಗ ಇಟ್ಬಿಟ್ಟಿದ್ದ. ಸ್ವಲ್ಪ ಧೂಳಿ ಅದು ಆಗ್ಲತ್ತಿದ್ದು ಸಲುವಾಗಿ ಕಿಚನ್ದಾಗ ಇಟ್ಟಿದ್ದ ಮ್ಯಾಗ ಕಟ್ಟಿ. ಅದ್ರ ಸಲುವಾಗಿ ನಾ ಅಲ್ಮಾರಿ ಬಂದಿದ್ಮೇಲೆ ಅದರೊಳಗೆ ಇಟ್ಬಿಡ್ಲತ್ತೀನಿ. ಸ್ವಲ್ಪ ಅಲ್ಮಾರಿದಾಗ ಬಟ್ಟೆಕನ ಹೆಚ್ಚಿಗೆ ಈ ಥರ ಬೇರೆ ಇರ್ತಾವಂತೀವಿ ಕರಿ. ಕೆಳಗೆ ನೋಡ್ತೀರಿ ನೀವೇ, ಮುಂದೆ ಗೊತ್ತಾಯ್ತದ. ಇನ್ನು ಈ ಕಡೆ ಎಲ್ಲ ಟವೆಲ್ಸ್ಗಳು ಸ್ವಲ್ಪ ದೊಡ್ಡ ದೊಡ್ಡ ಟವೆಲ್ಸ್ಗಳು ಇರ್ತಾವಲ್ವ. ಈಗ ನಮ್ಮ ಜಾನು ಹುಟ್ಟಿದಾಗ ನಮ್ಮ ತಮ್ಮ ಒಂದು ಟವೆಲ್ ಅಂದ್ರೆ ಒಂದಲ್ಲ ಒಂದು ಟವೆಲ್ ತಂದಿನು. ಅದಕ್ಕಿಂತ ಟಾವೆಲು, ಇನ್ನು ನಮ್ಮ ಮ್ಯಾರೇಜ್ನಾಗಿನ ಟಾವೆಲ್ ಇರ್ತದಲ್ವ ಅದು. ಈಗ ಯಾರಾಗೆ ಮನೆಗೆ ಬಂದರು ಅಂದ್ರೆ ಅವ್ರಿಗೆ ಯೂಸ್ ಮಾಡೋಕೆ ಒಂದು ಟಾವೆಲ್ಲು ಅವೆಲ್ಲ ಈ ಕಡೆ ಇಟ್ಬಿಡ್ತೀನಿ. ಇನ್ನು ಈ ಕಡೆ ಬಂದು ಒಂದು ಸೈಡು ಅಮ್ಮಂದು, ಒಂದು ಸೈಡು ಜಾನುನ್ ಟೀ ಶರ್ಟು ಪ್ಯಾಂಟ್ಗಳು ಮತ್ತು ಅವು ಲೆಹೆಂಗಾ ಅದು ಇರ್ತಾವಲ್ವ ಅವು. ಜಾಸ್ತಿ ಏನೂ ಇಲ್ಲ ನನ್ನ ಬಲ್ಲಾಲಿ, ನನ್ನ ಮಕ್ಕಳ ಬಲ್ಲಾಲಿ ಬಟ್ಟೆಗಳು. ಯಾಕಂದ್ರೆ ನಾನು ಹೆಚ್ಚಿಗೆ ಬಟ್ಟೆ ಮೇಲೆ ಹಾಕೋ ರೊಕ್ಕ ಜಾಸ್ತಿ ಬಟ್ಟೆ ಮೇಲೆ ಹಾಕಲ್ಲ. ಬೆಳೆ ಮಕ್ಕಳೇ ಬಟ್ಟೆ ಇರಬೇಕು. ಬಟ್ ನಾನು ಬಟ್ಟೆ ಮೇಲೆ ಹಾಕೋ ಬದಲಿ ನಾನು ಬೇರೆದ್ರ ಮೇಲೆ ಅವ್ರಿಗೆ ಏನರ ಮಾಡ್ಸೋದಾಗಲಿ, ಅವ್ರಿಗೆ ಏನರ ತೊಗೊಂಬೋದಾಗಲಿ ಈ ಥರದ ಮೇಲೆ ನಾವು ರೊಕ್ಕ ಯೂಸ್ ಮಾಡ್ತೇವೆ. ಬಟ್ ಬಟ್ಟೆಗಳ ಮೇಲೆ ಅಷ್ಟೊಂದು ಯೂಸ್ ಮಾಡಲ್ಲ. ಈಗಂತೂ ನಾನು ಹೊಲಿಯೋದು ಕಲ್ತೀನಲ್ವ, ಹಾಗಾಗಿ ಸ್ವಲ್ಪ ಕ್ಲಾತ್ ತೊಗೊಂಡು ನಾನೇ ಹೊಲಿಯೋದಾಗಲಿ ಆ ಥರ ಮಾಡಬೇಕೆಂಬ ಪ್ಲ್ಯಾನಿಂಗ್ದಾಗ ಇದ್ದೀನಿ ಅಷ್ಟೇ. ಇನ್ನು ಮನೆಗಿದ್ದೀವಿ ಸ್ಯಾರಿಗಳ್ದಾಗ ಹೊಲಿಯತ್ತೀನಿ. ಅವ್ರು ಎಲ್ಲಿಗೆ ಹೋದ್ರೂ ಭೀ ಹಾಕೊಬೋದು. ಫ್ರಾಕು ಲೆಹೆಂಗಾ ಇವೇ ಅಲ್ವಾ, ಸ್ವಲ್ಪ ವೆಸ್ಟರ್ನ್ ಟೈಪ್ ಅವೆಲ್ಲ ಬೇಕಾಯ್ತವ. ಹಾಗಾಗಿ ಅವ್ರು ಇನ್ನೂ ದೊಡ್ಡವ್ರು ಹಾಕೋತಾ ತೊಗೋಬೇಕಂತ ನಾನು ಅದಕ್ಕೆ ಸಲುವಾಗಿ ಇನ್ನು ಈಗೇನು ತೊಗೊಂಬಲ್ಲ ಇನ್ನೇನು ಅಷ್ಟುಗನ. ಇನ್ನು ಅವ್ರ ಬಟ್ಟೆ ಭೀ ಎಲ್ಲ ಜೋಡಿಸಿಟ್ಟಿನ ಮೇಲೆ ಟ್ರೇ ಇಟ್ಟಿನಲ್ವ, ಅದ್ರೊಳಗೆ ಯೆಲ್ಲೋ ಕಲರು, ಅದ್ರೊಳಗೆಲ್ಲ ಕರ್ಚಿಪ್ಗಳು ಅವ. ನನ್ನ ಮಕ್ಕಳದಾಗಲಿ ನಮ್ಮ ಮನೆಯವರಿಗಾಗಲಿ ಕರ್ಚಿಪ್ಗಳು. ಇನ್ನು ಕೆಳಗಿನ ಸೆಕ್ಷನ್ ಬಂದು ಇದು ಫುಲ್ಲು ಸ್ಟೋರೇಜ್ ಅನ್ಕೊಳ್ರಿ. ಈಗ ಮನೆಗೆಲ್ಲ ಸ್ಟೋರೇಜ್ ರೂಮ್ ಇರ್ತದಲ್ವ, ಹಾಗಾಗಿ ನಮ್ಮ ಮನೆಗೇನು ಸ್ಟೋರೇಜ್ ಅಲ್ಮಾರಿ ಪ್ಲೇಸ್ ಅದಂತ ತಿಳ್ಕೊರಿಗೂ. ಇಲ್ಲೆಲ್ಲ ಫುಲ್ಲು ಏನರ ನಂಗೆ ಬೇಕಾಯ್ತವ. ಬಟ್ ಬೇಕಾಗಲ್ದು, ಈಗ ಬೇಕಾಗಲ್ದು ಅಷ್ಟೇ. ಬೇಕಾಗಿವು
ಮುಂದೆ ಬರೋವು ಆ ಥರ ಸಾಮಾನುಗಳು ಇಲ್ಲಿ ಇಟ್ಬಿಡ್ತೀನಿ. ಇದೊಂದು ಪ್ಲೇಸ್ ಖಾಲಿ ಇತ್ತು, ಆ್ಯಕ್ಚುಲಿ ಎಲ್ಲ ಮ್ಯಾಗ ಇಟ್ಬಿಡ್ತೀನಿ, ಎಲ್ಲ ಕಟ್ಬಿಟ್ಟು. ಇನ್ನು ಸ್ವಲ್ಪ ಬೇರೆವು ಯಾವಾಗಾರ ಯೂಸಿಗೆ ಬೇಕಾಯ್ತವಲ್ವ ಅವು ಇಲ್ಲಿ ಇಟ್ಬಿಡ್ತೀನಿ. ಹಾಗಾಗಿ ನಾ ಸ್ವಲ್ಪ ಗ್ಲಾಸಿನ ಜಾರ್ಗಳವ ಅವೆಲ್ಲ ಇಟ್ಬಿಟ್ಟೀನಿ. ನಮ್ಮ ಮ್ಯಾಗ ಭೀ ಅವ ತೆಗ್ದಿಟ್ಟೀನಿ, ಅವೆಲ್ಲ ನಾನು ಗ್ಲಾಸಿಂದೆಲ್ಲ ತೆಗ್ದಿಲ್ಲ. ಬಟ್ ಇದ್ರಾಗ ಯಾವ್ದು ಬೇಕೋ ಅವು ಅಷ್ಟೇ ಇಲ್ಲಿ ಇಟ್ಕೊಂಡೀನಿ. ಜಾಸ್ತಿ ಹಿಂಗೆ ಗ್ಲಾಸಿಂದು ಬಿದ್ರು ಒಡೆದೋಯ್ತವಲ್ವ ಆ ಥರವು. ಇನ್ನು ಇದು ಗ್ಲಾಸಿಂದು ಜಾರದು ಎಲ್ಲ ತೆಗ್ದು ಕ್ಲೀನ್ ಮಾಡತ್ತೀನಿ. ಜಾಸ್ತಿ ದಿನವೇ ಆಯಿತು ಕ್ಲೀನ್ ಮಾಡಿ. ಈ ಕೆಳಗಿನ ಸೆಕ್ಷನಾರ ಸ್ವಲ್ಪ ಧೂಳಿ ಧೂಳಿ ಇತ್ತು, ಹಾಗಾಗಿ. ಯಾಕಂದ್ರೆ ಕೆಳಗಿಂದು ಅಲ್ಮಾರಿ ಮುಚ್ಚಿದಿದ್ರು ಭೀ ಕೆಳಗಿನ ಧೂಳಿ ಒಳಗೆ ಹೋಯ್ತದ ಏನೋ ಗೊತ್ತಿಲ್ಲ, ಬಟ್ ಧೂಳಿ ಅಂತೂ ಇತ್ತು ಕಂಪಲ್ಸರಿ. ಇನ್ನು ಇದೆಲ್ಲ ಕ್ಲೀನ್ ಮಾಡಿ ಕಂಪಲ್ಸರಿ ಎಲ್ಲದಕ್ಕೆ ಪೇಪರ್ ಹಾಕಿ ಇಟ್ಲತ್ತೀನಿ ನಾನು ಅಲ್ಮಾರಿಗಾದ್ರೂ ಭೀ. ಇನ್ನು ಇದು ಬಂದು ನಮ್ಮದು ಮೊನ್ನೆ ಆ್ಯನಿವರ್ಸರಿ ಮೇದಾಗ ಆ್ಯನಿವರ್ಸರಿ ಇತ್ತಲ್ವ, ನಮ್ಮ ಮಾಮ ಅವ್ರು ತಂದಾರ ಗಿಫ್ಟ್ ಅಂತಂದು. ನಮ್ಮ ಆ್ಯನಿವರ್ಸರಿಗೆ ಅವರು ಬರ್ಲತ್ತಿರು, ಹಾಗಾಗಿ ಅವ್ರು ತಂದಾರ. ಇನ್ನು ಇದು ಬಂದು ಟಿಫಿನ್ ಬಾಕ್ಸು ನಮ್ಮದು ಓನರ್ ಅಕ್ಕ ನಮ್ಮದು ಅಮ್ಮಗೂ ಕೊಟ್ಟಾರ ಗಿಫ್ಟು. ಅಂದ್ರೆ ಆಕೆ ಸ್ಟಾರ್ಟಿಂಗ್ UKG ಸ್ಕೂಲಿಗೆ ಸ್ಟಾರ್ಟಿಂಗ್ದಾಗ ನಾನು ಫಸ್ಟ್ ಟೈಮ್ ಸ್ಕೂಲಿಗೆ ಹಾಕಿದಾಗ ಆಕೆಗೆ ಗಿಫ್ಟ್ ಅಂತ ಕೊಟ್ಟಿರು ಟಿಫಿನ್ ಲಂಚ್ ಬಾಕ್ಸು. ನಮ್ಮ ತಮ್ಮ ಭೀ ಲಂಚ್ ಬಾಕ್ಸ್ ತಂದಿನು, ಹಾಗಾಗಿ ಇದು ಇಟ್ಟೀನಿ. ಅದು ಒಂದು ಕೊಟ್ಟೀನಿ, ಎರಡು ಯೂಸ್ ಯಾಕಂತಂದು ಒಂದು ಕೊಟ್ಟೀನಿ. ಇನ್ನು ಫ್ಲಾಶ್ ಇದು ಅದಲ್ವ ಚಾ ಇದು ಫ್ಲಾಶ್ಕ್ ಅಂತಾರಲ್ವ ಅದು ನಮ್ಮದು ಜಾನು ಹುಟ್ಟಿದಾಗ ಬೇಕಾಗಿತ್ತು, ಹಾಗಾಗಿ ತೊಗೊಂಡಿದ್ದೇವೆ. ಮತ್ತು ಏನು ಯೂಸೇ ಆಗಿಲ್ಲ, ಅದು ಅಲ್ಮಾರಿಗೆ ಆದ. ಇನ್ನು ಇದು ಬಂದು ನಮ್ಮದು ಮನೆಯವರು ಫ್ರೆಂಡ್ದು ಗೃಹ ಪ್ರವೇಶ ಇತ್ತು, ಅವರು ಕೊಟ್ಟಿರು. ಬಟ್ ನಾನು ಅದು ಓಪನ್ ಮಾಡಿಲ್ಲ, ತೆಗ್ದಿಲ್ಲ. ಯಾಕಂದ್ರೆ ಇಡ್ಲಕ್ಕ ಪ್ಲೇಸ್ ಇಲ್ಲ ದೇವ್ರ ಬಲ್ಲಿ, ಹಾಗಾಗಿ ಇನ್ನು ಯಾಕೆ ಅಂತಂದು ತೆಗ್ದಿಲ್ಲ, ಏನಿಲ್ಲ. ನಾವು ಆ್ಯಕ್ಚುಲಿ ಅದರೊಳಗಿಂದು ಸೋಪಿನ ಚೀಟಿ ಭೀ ತೆಗ್ದಿಲ್ಲ, ಈಗ ತೆಗ್ದು ನಮ್ಮ ಜಾನಕ್ಕೆ ತಿಲ್ಲ ಕೊಟ್ಟಿನಿ. ಆಕೆಗೆ ನಾನು ತಂದಿದ್ದೇವಂದ್ರೆ ಹಾಗೆ ಇಟ್ಬಿಟ್ಟಿದ್ದೇವೆ, ಅದು ಓಪನ್ ಮಾಡಿಲ್ಲ, ನೋಡಿಲ್ಲ ನಾವು. ಇನ್ನು ಇವು ಬಂದು ನಮ್ಮದು ಜಾನುನ್ ಅಮ್ಮನ ಬರ್ತಡೇಗೂ, ಫಸ್ಟ್ ಬರ್ಡೇಗೂ, ಸೆಕೆಂಡ್ ಬರ್ಡೇಗೂ, ಈ ಥರ ಬರ್ಡೇಗೂ ನಾವು ಅವೆಲ್ಲ ತೊಗೋತೇವಲ್ವ ಹ್ಯಾಪಿ ಬರ್ಡೇ ಅಂತಂದು. ಅವು ಅವ ಕ್ಯಾಪ್ಗಳವ, ಇನ್ನು ಅದ್ರಾಗ ಬಲೂನ್ಸ್ಗಳವ, ದೊಡ್ಡ ದೊಡ್ಡ ಹಾರ್ಟ್ ಶೇಪಿನ ಬಲೂನ್ಸ್ಗಳು, ಅವು ಸ್ಟಾರ್ಸ್ಗಳು ಅವೆಲ್ಲ ಅವ. ಬಟ್ ಇನ್ನೊಂದು ಸ್ವಲ್ಪ ನಮ್ಮ ತಮ್ಮ ತಂದುಕೊಟ್ಟಿನ ಅವ್ನ ಬರ್ತಡೇಗೇನೋ ಯೂಸ್ ಮಾಡಿನಂತ ಅವೆಲ್ಲ ತಂದು ಕೊಟ್ಟನ. ಅಕ್ಕ ಹೆಂಗೆ ಭೀ ನಾವೇನು ಮಾಡ್ಕೊಂಬರಿಲ್ಲ, ಅಮ್ಮನ ಬರ್ಡೇಗೆ ಬರ್ತಾವಂತ ಅವು ತಂದು ಕೊಟ್ಟಿವಿ. ಅವೆಲ್ಲ ಅಂದ್ರೆ ಮತ್ತು ನೆಕ್ಸ್ಟ್ ಇಯರ್ ಅವ್ರ ಬರ್ಡೇ ಬಂದಾಗ ಮತ್ತೆ ಯೂಸ್ ಮಾಡ್ತೇವೆ, ಮತ್ತೆ ತೆಗೆದು ಇಡ್ತೇವೆ, ಈ ಥರ ಮಾಡ್ತೇವೆ. ಇನ್ನು ಲಾಸ್ಟ್ ಟೈಮ್ ದೀಪಾವಳಿಗೆ ಗನ್ ತೊಗೊಂಡಿರು, ಒಂದು ತೊಗೋಬೇಕಂತ ಹೋಗಿದ್ದೇವೆ. ಬಟ್ ಇಬ್ಬರು ಅರಲ್ವ, ಇಬ್ಬರು ಜಗಳ ಆಡ್ತಾರಂತ ಗನ್ ತೊಗೊಂಡಿದ್ದೇವೆ ಪಟಾಕಿದು. ಅದ್ರದ್ದು ರೀಲ್ಸ್ ಭೀ ಇರ್ತಾವಲ್ವ, ಅವು ಭೀ ಅವ ಮನೆಗೆ ಒಂದು ಲಡಿನೇ ತಂದಿಟ್ಟಿದ್ದೇವೆ. ರೀಲ್ಸು ಪಟಾಕಿಗಳು ಮಿನಿಮಮ್ 1000-1500 ರೂಪಾಯಿ ಪಟಾಕಿ ತಂದಿದ್ದೇವೆ. ನನ್ನ ಮಕ್ಕಳು ಇಬ್ಬರು ಪಟಾಕಿಗೆ ಅನಿಸ್ತಾರ, ಬಟ್ ಅಂದ್ರೂ ಭೀ ನಾವು ಪಟಾಕಿ ಒಂದು 1000 1500 1500 ಏನೋ ತಂದಿದ್ದೇವೆ ಪಟಾಕಿಗಳು. ಇನ್ನು ಇದು ಕುಕ್ಕರ್ ಅಂತೂ ನಾ ಆ್ಯಕ್ಚುಲಿ ಇದು ಕುಕ್ಕರ್ದು ಹೇಳಿನಲ್ವ, ಅವಾಗ ಊರಿಗೆ ಹೋದಾಗ ಅಮ್ಮ ನಾನು ಜಾನುಂದು ಯಾರಿಗೂ ಹಳೆ ಚೈನನೋ ಏನೋ ಅವು ಕೇಟ್ ಬೆಳ್ಳಿ ಇರ್ತಾವಲ್ವ ಅದ್ರದ್ದು ಕೊಟ್ಟು ತೊಗೊಂಡಿದ್ದೆ ಕುಕ್ಕರ್ ಅದ. ಬಟ್ ಯೂಸ್ ಮಾಡಬೇಕಂಬುದಾದ, ಮಾಡಿಲ್ಲ. ಅದ್ರ ಸಲುವಾಗಿ ಅಲ್ಮಾರಿಗೆ ಇಟ್ಟೀನಿ ನೋಡಮ್ಮ ಅಂತಂದು. ಇನ್ನು ಹ್ಯಾಂಡ್ ಬ್ಯಾಗು ಅವೆಲ್ಲ, ಇದು ಒಂದು ಹ್ಯಾಂಡ್ ಬ್ಯಾಗ್ ಆ್ಯಕ್ಚುಲಿ 2 ಇದ್ವು, ಇನ್ನು ಇದು ಒಂದು ಇಟ್ಕೊಂಡೀನಿ, ಒಂದೇನೋ ಅಕ್ಕ ಕೊಡ್ತೀನಿ, ಹಾಗಾಗಿ ಇದೊಂದು ಹ್ಯಾಂಡ್ ಬ್ಯಾಗ್ ಅದು ತೆಗೆದಿಟ್ಕೊಂಡೀನಿ. ಇಷ್ಟು ನಮ್ಮದು ಸ್ಟೋರೇಜ್ ಬಾಕ್ಸು. ಮತ್ತು ಹೋಲಿದು ಗನ್ ಇರ್ತಾವಲ್ವ ಅವು ಭೀ 2, ಜಾನುಗೊಂದು ಅಮ್ಮಗೊಂದು. ಜಾನು ತೊಗೊಂಡು ಆಡ್ಲಕ್ಕೆ ಹೋಗ್ಯಾಳ. ಇನ್ನು ಇವು ಬಂದು ಹೊಸವು ಸೀರೆಗಳು, ಅಂದ್ರೆ ನಾನು ತೊಗೊಂಡು ಹೊಲ್ಕೊಳಕ್ಕೆ ಆಗಿಲ್ಲಲ್ಲ ಅಂಥ ಸೀರೆಗಳು. ಈ ಸ್ಯಾರಿ ಭೀ ಬಂದು ನಾನು ದಸರಾ ಹಬ್ಬದಾಗ ತೊಗೊಂಡಿನಿ, ಆಫರ್ ಇತ್ತು ಮತ್ತು ಪಸಂದ್ ಬಂದಿತ್ತು, ಹಾಗಾಗಿ ನಾನು ತೊಗೊಂಡಿದ ಮೇಲೆ ಭೀ ಆ ಸೀರೆ ಒಂದು 5-6 ಮಂದಿ ಇದನ್ನು ತೊಗೊಲತ್ತಿದೆ, ಇಲ್ಲ ನಾ ತೊಗೊಲೆ ಅಂತಂದು ಕೇಳತ್ತಿರು. ಆ್ಯಕ್ಚುಲಿ ಅದು ನಾ ಸೀರೆ ತೊಗೊಂಡಿದ್ದೆ, ಬಟ್ ಇನ್ನೂ ಬ್ಲೌಸ್ ಹೊಲ್ಕೊಂಡಿಲ್ಲ. ಯಾವ್ಯಾವ ಹೊಲ್ಕೋಬೇಕು ಅಂತ ತೆಗಿಲತ್ತೀನಿ. ಅಂದರೆ ಈಗ ದಸರಾ ಹಬ್ಬ ಅದು ಬರ್ತದಲ್ವ, ಅದ್ರ ಸಲುವಾಗಿ ನಾ ಹೊಸ ಸೀರೆಗಳಂತೂ ತೊಗೊಂಬರಲ್ಲ, ಏನಿಲ್ಲ. ಹಾಗಾಗಿ ಇದ್ದೀವಿ ಸೀರೆಗಳ್ದಾಗೆ ಬ್ಲೌಸ್ಗಳು ಹೊಲ್ಕೋಬೇಕು, ಯಾವ ಹೊಲ್ಕೋಬೇಕು ಯಾವಿಲ್ಲ ಅಂತ ತೆಗಿಲತ್ತೀನಿ. ಒಂದು 3 ಸೀರೆ ಈ ಕಡೆ ಅವ. ಇನ್ನು ಇದು ಬಂದು ಮೊನ್ನೆ ಊರಿಗೆ ಹೋಗಿದ್ದಲ್ವ, 1 ವೀಕ್ ಆಯ್ತು ಅಷ್ಟೇ. ಊರಿಗೆ ಹೋಗಿ ಅಲ್ಲಿ ನಮ್ಮ ಕಾಕೋರ್ದು ಮನೆ ಗೃಹ ಪ್ರವೇಶ ಇತ್ತು, ಅವರು ನಮಗೆ ಮಾಡಿದ ಸೀರೆ ಅದು. ಇನ್ನೂ ಒಂದು ಅದ 3 ಇಯರ್ಸ್ ಸೀರೆ, ನಾನು ಇನ್ನೂ ಯೂಸೇ ಮಾಡಿಲ್ಲ, ಅಂದ್ರೆ ಅದ್ರ ಬ್ಲೌಸೇ ಹೊಲ್ಕೊಂಡಿಲ್ಲ. ಇನ್ನೂ ಒಂದು ಸರ್ತಿ ಭೀ ಉಟ್ಕೊಂಡಿಲ್ವಿ ಅಂತ ತಿಳ್ಕೊರೀಗ. ಅದು ಸೀರೆ ಅದ. ಆ್ಯಕ್ಚುಲಿ ಅದು ನಮ್ಮ ಜಾನಂದು ಜವಳಿಗೆ ನಮ್ದು ಅನಿತಕ್ಕ ತಂದಾರ, ಹಾಗಾಗಿ ನಾನು ತಂದಾರ ಅವರು ಹೊಲ್ಕೋಬೇಕು ಅಂಬೋದಿತ್ತು, ಬಟ್ ಹೊಲ್ಕೊಳಕ್ಕೆ ಆಗಿಲ್ಲ ನನಗೆ. ಹಾಗಾಗಿ ಈ ಸರ್ತಿಯಾರ ಯಾವ ಹೊಲ್ಕೊಲಿ ಯಾವಿಲ್ಲ ಅಂತ ತೆಗಿಲತ್ತೀನಿ. ಇನ್ನು ಎಲ್ಲ
ಡಿಸೈಡ್ ಮಾಡ್ಕೊಂಡಿನಿ ಯಾವ ಸೀರೆ ಹೊಲ್ಕೋಬೇಕಂತಂದು. ಹಾಗಾಗಿ ಅವೆಲ್ಲ ಕವರ್ನಾಗ ತೆಗೆದಿಟ್ಟಿನಿ. ಆ್ಯಕ್ಚುಲಿ ಇದು ಸೀರೆ ಈಗ ನಾನು ಓಪನ್ ಮಾಡ್ಲತ್ತೀನಲ್ವ, ಇದು ನಮ್ಮದು ಅನಿತಕ್ಕ ಅಂದ್ರೆ ನಮ್ಮ ಮನೆಯವ್ರದ್ದು ತಂಗಿ ತಂದಾರ ನಮ್ಮ ಜಾನೂನ್ ಜವಳಿಗೆ. ಬಟ್ ನಾನು ಹೊಲ್ಕೊಂಡೇ ಇರಲಿಲ್ಲ ಈಸ್ ದಿನ. ಅದು ಕವರ್ನಾಗ ಹಾಕಿಟ್ಟಿನಿ, ನಂಗೆ ನೆನಪೇ ಹೋಗ್ಯದ. ಹಾಗಾಗಿ ಈ ಸರ್ತಿ ಅಲ್ಮಾರಿ ಕ್ಲೀನ್ ಮಾಡತ್ತೀನಲ್ವ ಸಿಕ್ಕ್ಯದ. ಹಾಗಾಗಿ ಇದೇ ಹೊಲ್ಕೋಬೇಕಂತ ಡಿಸೈಡ್ ಮಾಡೀನಿ ಈ ಸರ್ತಿ. ಅದ್ರ ಸಲುವಾಗಿ ತೆಗಿಲತ್ತೀನಿ. ಇನ್ನು ಇದಕ್ಕೆ ಬ್ಲೌಸ್ ನೋಡ್ಲತ್ತೀನಿ ನಾನು. ಇಲ್ಲಿ ಪಿಂಕ್ ಬಾರ್ಡರ್ ಕಾಣತ್ತದಲ್ವ, ನನ್ನ ಬಳಿ ವರ್ಕ್ ಬ್ಲೌಸ್ ತೋರಿಸಿನಲ್ವ ಆನ್ಲೈನ್ದಾಗಿಂದು, ಅದು ಮ್ಯಾಚ್ ಆಯ್ತದೇನಂತಂದು ತೆಗ್ದು ನೋಡಮ್ಮ ಅಂತಂದು. ಆ್ಯಕ್ಚುಲಿ ಪಿಂಕ್ ಸೇಮ್ ಪಿಂಕ್ ಅದ, ಹಾಗಾಗಿ ಅದು ಇದಕ್ಕೂ ಮ್ಯಾಚ್ ಆದ್ರೆ ಬ್ಲೌಸ್ ಹೊಲ್ಕೊಂಬೋದು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ನಾನು ಫಸ್ಟು ಅದು ಬ್ಲೌಸು ತೆಗಿಬೇಕಂತಂದು ತೆಗಿಲತ್ತೀನಿ. ನೋಡ್ದೆ ಮ್ಯಾಚ್ ಮಾಡಿ, ಬಟ್ ಆಯ್ತದೋ ಇಲ್ಲೋ ಅಂತ ಡೌಟ್ ಮೇಲೆ ಇತ್ತು. ಬಟ್ ಮ್ಯಾಚ್ ಆಗಲ್ಲೋಯ್ತು. ಇನ್ನು ಆದ್ರೂ ಭೀ ಮತ್ತು ಹಾಕೊಂಡಿದ್ಮೇಲೆ ಹಂಗೆ ಹಿಂಗೆ ಯಾರು ಅಂದ್ರು ಭೀ ಆಗಲ್ಲಲ್ವ. ಯಾಕೆ ಸುಮ್ಮನೆ ಮತ್ತೇನು ಏನು ಬೇರೆದವ್ರಿಗೆ ಹೋಗಿ ಹೊಲ್ಸಪ್ಲೇ ಇಲ್ಲ ಏನಿಲ್ಲ. ಬೇರೆದವ್ರು ಅಂದ್ರೆ ಬೇರೆದವ್ರಿಗೆ ಟೈಲರಿಗೆ ಕೊಟ್ಟು ನಾನೇ ಹೊಲೆದಲ್ಲ. ಒಂದು ಕಟ್ಟಿಂಗು ಒಂದು ದಾರದಾಗ ಆಗೋಯ್ತದ ಬ್ಲೌಸ್ ಅಂತೇಳಿ ಇನ್ನು ನಾನೇ ಹೊಲಿಬೇಕಂತಂದು ನಾ ಬ್ಲೌಸ್ ಬಾಜು ತೆಗ್ದಿಟ್ಟು ಇದೇ ಸೀರೆ ಮೇಲೆ ಬಂದಿದ್ದು ಬ್ಲೌಸೇ ಹೊಲ್ಕೊಂಬಾರ ಅಂತಂದು ಇರ್ತೀನಿ ಅಷ್ಟೇ. ಯಾಕಂದ್ರೆ ಮತ್ತು ಅದು ಹೊಲ್ಕೊಂಬಲ್ಲೋದ ಅದು ಬ್ಲೌಸ್ ಹಾಕೊಂಡಿದ್ಮೇಲೆ ಸ್ವಲ್ಪ ಮ್ಯಾಚಿಂಗ್ ಕಾಣಲ್ಲೈತಂದ್ರೆ ಹೆಂಗೋ ಅನಿಸ್ತದಲ್ವ. ಅದ್ರ ಸಲುವಾಗಿ ಒಂದೆರಡು ಬ್ಲೌಸ್ ಹಂಗೆ ಕಟ್ ಮಾಡೋದದ. ಇನ್ನು ಇದು ಬಂದು ನಮ್ಮ ಅಮ್ಮನ ಬ್ಲೌಸು, ಅದು ಎಲ್ಲ ಹೊಲಿಬೇಕು ಇನ್ನು. ಅದ್ರ ಸಲುವಾಗಿ ತೆಗ್ದಿಡ್ಲತ್ತೀನಿ. ಒಂದೆರಡು ಬ್ಲೌಸ್ ಹಂಗೆ ಹೊಲಿಯವ, ಬಟ್ ಹೊಲಿಬೇಕು ಈಗ ಕಟ್ ಮಾಡ್ಕೊಳ ಅಂತ. ಇನ್ನು ಇಲ್ಲೊಂದು ಸೀರೆ ಇಟ್ಟೀನಿ, ರೆಡ್ ಆ್ಯಂಡ್ ಗೋಲ್ಡ್ ಕಲರ್ ಸ್ಯಾರಿ ಕಾಣತ್ತದಲ್ವ, ಇದು ಭೀ ನಮ್ಮ ಜಾನು ಹುಟ್ಟಿದಾಗಿನ ಸೀರೆ ಅದ. ಬಟ್ ಇದ್ರದ್ದು ಉಟ್ಕೊಂಡಿನಿ ಒಂದು 4-5 ಸರ್ತಿ ಏನೋ ಉಟ್ಕೊಂಡಿನಿ, ಬಟ್ ಬ್ಲೌಸೇ ಹೊಲ್ಕೊಂಡಿಲ್ಲ. ಯಾಕಂದರೆ ಇದ್ರ ಮೇಲೆ ಬ್ಲ್ಯಾಕ್ ಕಲರ್ ಇಲ್ಲ, ಇನ್ನೊಂದು ಗೋಲ್ಡ್ ಕಲರ್ ಅದ ನನ್ನ ಬಳಿ ಬ್ಲೌಸು. ಅದು ಈ ಥರ ಹಾಕೊಂಬೋದೇ ಮಾಡೀನಿ, ಕರೆ ಹೊಲ್ಕೋಬೇಕು ಕಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿಲ್ಲ. ಹಾಗಾಗಿ ಈ ಸರ್ತಿ ಹೊಲ್ಕೊಂಡ್ರೆ ಆಯಿತು ಅಂತಂದು ಬ್ಲೌಸ್ ಪೀಸ್ ತೆಗಿಯಮಂತಂದು ನೋಡ್ಲತ್ತೀನಿ. ಅದ್ರದ್ದು ಲೇಸ್ ಎಲ್ಲ ಅದ ಬಾರ್ಡರ್ದು, ಬಟ್ ಲೇಸ್ ಬಾರ್ಡರ್ ಹಾಕೋಬಾರ್ದು ಅನ್ಕೊಲತ್ತೀನಿ. ಯಾಕಂದ್ರೆ ಗೋಲ್ಡ್ ಕಲರ್ ಅದಲ್ವ, ಎಲ್ಲೋ ಗೋಲ್ಡು, ಇದು ಎಲ್ಲ ಸೀರೆ ಮೇಲೆ ಭೀ ಮ್ಯಾಚ್ ಆಯ್ತದ. ಅದ್ರ ಸಲುವಾಗಿ ಅದ್ರದ್ದು ಏನು ತೆಗೆಯಲ್ಲ, ಲೇಸ್ ಅದು ಹಚ್ಕೊಂಬಲ್ಲ, ಕಟ್ ಮಾಡ್ಕೊಳಕ್ಕಂತಂದು ನಾ ಹೇಳಿನಲ್ವ. ಅನಿತಕ್ಕ ತಂದು ಸೀರೆ ಇದು ಒಂದು ಗೋಲ್ಡ್ ಕಲರ್ ಸೀರೆ, ಇವೆರಡು ಬ್ಲೌಸ್ ಹೊಲ್ಕೋಬೇಕು ನಾನು. ಅದ್ರ ಸಲುವಾಗಿ ಅವೆರಡು ತೆಕ್ಕೊಂಡಿನಿ. ಇನ್ನು ಸ್ಯಾರಿಗಳೆಲ್ಲ ಅಲ್ಮಾರಿಗೆ ಇಟ್ಬಿಡ್ಲತ್ತೀನಿ. ಫಸ್ಟು ಫುಲ್ಲು ಮೆಸ್ಸಿ ಆಗಿದೆ ಅಲ್ಮಾರಿ, ಈಗ ಕ್ಲೀನ್ ಆಗ್ಯದ. ಜಾಸ್ತಿ ಏನೂ ಮಾಡಿಲ್ಲ, ಬಟ್ ಇದ್ರಾಗೆ ಕರೆಕ್ಟ್ ಮಾಡಿ ಇಟ್ಕೊಂಡಿನಿ. ಇನ್ನು ಇಷ್ಟೇ ಫ್ರೆಂಡ್ಸ್ ಇವತ್ತಿಂದು ನಂದು ಬ್ಲಾಗಲ್ಲಿ ನಾವು ಅಲ್ಮಾರಿ ನಾನು ಯಾವ ಥರ ನೀಟಾಗಿ ಇಟ್ಕೋತೀನಿ ಅಂದ್ರೆ ಎಲ್ಲ ಬಟ್ಟೆಗಳೆಲ್ಲ ನೀಟಾಗಿ ಹೆಂಗೆ ಇಟ್ಕೋತೀನಿ ಅಂತ ವೀಡಿಯೋ ಅಷ್ಟೇ. ಇನ್ನು ನಿಮಗೆಲ್ಲ ಈ ವಿಡಿಯೋಲ್ಲಿ ನನ್ನ ಚಾನಲಲ್ಲಿ ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಫ್ಯಾಮಿಲಿಗೆ ಹೇಳಿ ಸಪೋರ್ಟ್ ಮಾಡಿರಿ. ಓಕೆನಾ ಫ್ರೆಂಡ್, ಬಾಯ್.